ಭೂಮಿಯ ಗುರುತ್ವಾಕರ್ಷಣೆ ಅನ್ನೋದು ನಮ್ಮ ಸುತ್ತಲಿನ ಎಲ್ಲವನ್ನು ನೋಡಿ ಈ ರೀತಿ ನೆಲಕ್ಕೆ ಅಂಟ್ಕೊಳೋ ತರ ಮಾಡ್ಕೊಳುತ್ತೆ. ನಾವ್ ಈ ರೀತಿ ಜಿಗಿದ್ರು ಸಹ ಮತ್ತೆ ನೆಲಕ್ಕೆ ಅಂಟ್ಕೊಂಡೇ ಅಂಟ್ಕೊಂತೀವಿ. ಅದೇ ತರ ಸೂರ್ಯನ ಗುರುತ್ವಾಕರ್ಷಣೆ ನೋಡಿದಾಗ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರೋ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾನೆ ಇರುತ್ತೆ. ಇದು ಸಹ ನಮಗೆ ಗೊತ್ತಿದೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಗುರುತ್ವಾಕರ್ಷಣೆ ಅಂದ್ರೆ ಏನು? ಯಾವುದು ಗುರುತ್ವಾಕರ್ಷಣೆನ ಉತ್ಪಾದನೆ ಮಾಡುತ್ತೆ? ಬರೀ ಭೂಮಿ ನಕ್ಷತ್ರ ಮಾತ್ರ ಮಾಡುತ್ತಾ? ಬೇರೆ ವಸ್ತು ಯಾವುದು ಉತ್ಪಾದನೆ ಮಾಡೋದಿಲ್ವಾ ಅಂತ ಹೇಳಿದ್ರೆ ಹೌದು, ಖಂಡಿತ ಮಾಡುತ್ತೆ. ಇದೆಲ್ಲವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಂದೆ ಹೋಗ್ತಾ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೀತಿಯ ಸ್ಪೇಸ್ ಸ್ಟೇಷನ್ ನೋಡಿದ್ದೀರಾ? ಇಲ್ಲಿರೋ ಸ್ಯಾಟಲೈಟ್‌ಗಳಲ್ಲಿ ಮನುಷ್ಯರು ಇರ್ತಾರೆ. ಅವ್ರು ಯಾಕೆ ತೇಲ್ತಾನೆ ಇರ್ತಾರೆ? ಇವ್ರು ತೇಲ್ತಿದ್ದಾರೆ ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಅನ್ನೋದು ಇರುತ್ತಾ? ಇರಲ್ವಾ? ಇವೆಲ್ಲವನ್ನು ನಾವು ಇಲ್ಲಿ ನೋಡೋಣ. ನಮ್ಮ ದಿನನಿತ್ಯ ಜೀವನದಲ್ಲಿ ಘರ್ಷಣೆ, ಉದ್ವೇಗ, ಸಾಮಾನ್ಯ ಬಲ ಈ ರೀತಿಯ ಬಹಳಷ್ಟು ಬಲವನ್ನ ನಾವು ನೋಡಿರ್ತೀವಿ ಮತ್ತೆ ಅನುಭವಿಸಿರ್ತೀವಿ. ಇವೆಲ್ಲಾ ಬಲಗಳು ಏನಿದೆಯೋ ಮೇಲೆಗಡೆ 3 ಮೂಲಭೂತವಾಗಿ ವಿದ್ಯುತ್ಕಾಂತೀಯ ಬಲವಾಗಿದೆ. ಹಾಗಾದ್ರೆ ಇಲ್ಲಿರೋ ಗುರುತ್ವಾಕರ್ಷಣೆ ಇದೆಯಲ್ಲ, ಇದು ಸಪರೇಟ್ ಆಗಿ ಒಂದು ಪ್ರಕೃತಿಯಿಂದ ಉಂಟಾದ ಮೂಲಭೂತ ಬಲ. ಹಾಗಾದ್ರೆ ನಿಖರವಾಗಿ ಗುರುತ್ವಾಕರ್ಷಣೆ ಅಂದ್ರೆ ಏನಿರ್ಬೋದು? ಯೋಚನೆ ಮಾಡಿ ಏನಿರ್ಬೋದು ಅಂತ. ಇಲ್ಲಿ ಹೆಸರೇ ಹೇಳುತ್ತೆ, ಆಕರ್ಷಣೆ. ಈ ಹಿಂದೆಲ್ಲ ನಾವು ಗುರುತ್ವಾಕರ್ಷಣೆ ಬಗ್ಗೆ ಸ್ವಲ್ಪ ಸ್ವಲ್ಪ ಕಲ್ತಿದ್ವಿ. ಹೌದು, ಅದ್ರ ಪ್ರಕಾರನೇ ನಾವಿಲ್ಲಿ ನೋಡಿದಾಗ ಗುರುತ್ವಾಕರ್ಷಣೆ ಅನ್ನೋದೇನಂತ ಹೇಳಿದ್ರೆ 2 ದ್ರವ್ಯರಾಶಿಗಳ ನಡುವೆ ಇರುವ ಆಕರ್ಷಣೆಯ ಬಲವಾಗಿದೆ. ಉದಾಹರಣೆಗೆ ಭೂಮಿ ಮತ್ತು ಭೂಮಿಯ ಮೇಲಿರುವ ಎಲ್ಲದರ ನಡುವೆ ಆಕರ್ಷಣಾ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಸ್ನೇಹಿತರ ನಡುವೆ ಒಂದು ಮನೆ ಅಂತ ಇದೆ ಅಂತ ಹೇಳಿದ್ರೆ ಮನೆ ವಸ್ತುಗಳು ಮುಂತಾದವುಗಳು ಎಲ್ಲದರ ನಡುವೆ ಆಕರ್ಷಣ ಬಲ ಇದ್ದೇ ಇರುತ್ತೆ. ಇದೆಲ್ಲವನ್ನ ಒಂಚೂರು ಮರೆತು ಇಲ್ಲಿ ನೋಡಿ, ಈ ಫೋಟೋಲಿರೋ ಪ್ರತಿಯೊಂದು ವಸ್ತುಗಳ ನಡುವೆನೂ ಆಕರ್ಷಣ ಶಕ್ತಿ ಇರುತ್ತೆ. ಈಗ ಈ ಪಾಟ್ ಮೇಲಕ್ಕೆಸ್ತೆ ಮತ್ತೆ ಕೆಳಗಡೆ ಬರುತ್ತಲ್ವಾ? ಈ ಲೈಟ್ ಮೇಲಕ್ಕೆಸ್ತೆ ಮತ್ತೆ ಕೆಳಗಡೆ ಬರುತ್ತೆ. ನಾವು ಜಿಗಿದ್ರುವೆ ಅಷ್ಟೇ ಮತ್ತೆ ಕೆಳಗಡೆ ಬರ್ತೀವಿ. ಇವೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಭೂಮಿಯು ದ್ರವ್ಯರಾಶಿಯನ್ನು ಹೊಂದಿದೆ. ಹಾಗಾಗಿ ಯಾವುದೇ 2 ದ್ರವ್ಯರಾಶಿಗಳು ಗುರುತ್ವಾಕರ್ಷಣೆಯ ಬಲದಿಂದ ಪರಸ್ಪರ ಆಕರ್ಷಿಸುತ್ತೆ. ಹಾಗಾಗಿ ನಾವೆಲ್ಲರೂ ಭೂಮಿಗೆ ಆಕರ್ಷಣೆಗೊಳಗಾಗ್ತೀವಿ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ ನಮಗೇನ್ ಗೊತ್ತು? ಭೂಮಿ ಮತ್ತು ಚಂದ್ರ ಇವೆರಡೂನು ಸಹ ದ್ರವ್ಯರಾಶಿಯನ್ನು ಹೊಂದಿದೆ. ಹಾಗಾಗಿ ಭೂಮಿ ತನ್ನ ಗುರುತ್ವಾಕರ್ಷಣಾ ಶಕ್ತಿಯಿಂದ ಚಂದ್ರನನ್ನು ತನ್ನ ಸುತ್ತಾನೆ ಸುತ್ತಿಸ್ತಾ ಇರುತ್ತೆ. ಅದೇ ರೀತಿ ಸೂರ್ಯ ಮತ್ತು ಸೂರ್ಯಮಂಡಲ ಇದ್ರಲ್ಲಿ ನೋಡಿದಾಗ ಎಲ್ಲ ಗ್ರಹಗಳು ಮತ್ತು ಸೂರ್ಯ ದ್ರವ್ಯರಾಶಿಯನ್ನು ಹೊಂದಿರುವ ಕಾರಣ ಇವೆರಡರ ನಡುವೆ ಪರಸ್ಪರ ಆಕರ್ಷಣೆ ಶಕ್ತಿ ಇರುತ್ತೆ. ಅದನ್ನ ನಾವು ಗುರುತ್ವಾಕರ್ಷಣ ಅಂತ ಹೇಳಿ ಕರಿತೀವಿ. ಹೌದು ತಾನೆ? ಇದೆಲ್ಲ ನೋಡಿದ್ಮೇಲೆ ನಿಮಗೆ ಒಂದ್ ಪ್ರಶ್ನೆ ತಲೆಗೆ ಬಂದಿರುತ್ತೆ. ಭೂಮಿಯು ಚಂದ್ರನ್ ಜೊತೆ ಯಾವತ್ತಿಗೂ ಸಂಪರ್ಕಕ್ಕೆ ಬರಲ್ಲ, ಆದ್ರೂ ಇವೆರಡರ ನಡುವೆ ಗುರುತ್ವಾಕರ್ಷಣಾ ಶಕ್ತಿ ಹೆಂಗಿದೆ? ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಇದಕ್ಕುತ್ತರ ಒಂದು ಸಂಪರ್ಕವಿಲ್ಲದ ಬಲ. ಇದನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡಿ, ಭೂಮಿ ಅನ್ನೋದು ಈ ರೀತಿ ಇರುತ್ತಾ? ಭೂಮಿಯ ಸುತ್ತ ನಮಗೆ ಗುರುತ್ವಾಕರ್ಷಣಾ ಶಕ್ತಿ ಅನ್ನೋದು ಕಾಣಿಸುತ್ತೆ. ಯಾಕೆ ಹೇಳಿ? ಭೂಮಿ ಅನ್ನೋದು ಗುರುತ್ವಾಕರ್ಷಣಾ ಶಕ್ತಿ ಇರೋದ್ರಿಂದ ಭೂಮಿ ಗುರುತ್ವಾಕರ್ಷಣಾ ಕ್ಷೇತ್ರವನ್ನು ಉತ್ಪಾದಿಸುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಗುರುತ್ವಾಕರ್ಷಣಾ ಕ್ಷೇತ್ರದ ಒಳಗಡೆ ಯಾವುದೇ ಬೇರೆ ದ್ರವ್ಯರಾಶಿ ಸಂಪರ್ಕಕ್ಕೆ ಬಂದ್ರೆ ಅದು ಭೂಮಿಗೆ ಬಂದು ಅಂಟ್ಕೋಬೇಕು. ಹಾಗಿದ್ರೆ ಚಂದ್ರ ಸಹ ಬಂದು ಅಂಟ್ಕೋಬೇಕಿತ್ತಲ್ಲ? ತುಂಬಾ ಡೀಪ್ ಆಗಿ ಹೋಗ್ದಿರ ಏನಂತ ಹೇಳಿದ್ರೆ, ಆದ್ರೆ ಚಂದ್ರನದ್ದು ಸಹ ಅವನದೇ ಆದ ಒಂದು ಗುರುತ್ವಾಕರ್ಷಣಾ ಕ್ಷೇತ್ರ ಇರುತ್ತೆ. ಹಾಗಾಗಿ ಅವನು ಚಂದ್ರನದೇ ಆರ್ಬಿಟ್ ನಲ್ಲಿ ವಿತ್ ಫಿಕ್ಸ್ಡ್ ವೆಲಾಸಿಟಿ ಸುತ್ತುತ್ತಾ ಇರೋದ್ರಿಂದ ಭೂಮಿಗೆ ಬಂದು ಅಂಟ್ಕೊಳಲ್ಲ. ಭೂಮಿಗೂ ಮತ್ತೆ ಚಂದ್ರನ್ಗೂ ಇಬ್ಬರಿಗೂ ಗುರುತ್ವಾಕರ್ಷಣ ಕ್ಷೇತ್ರ ಶಕ್ತಿ ಇರೋದ್ರಿಂದ ಅವು ಅದರದೇ ಆರ್ಬಿಟ್ ನಲ್ಲಿ ಸುತ್ತುತ್ತಾನೆ ಇರುತ್ತೆ. ಏನ್ ಹೇಳ್ತೀವಿ ಅಂದ್ರೆ, ಅರ್ತ್ ಅಂಡ್ ಮೂನ್ ಆರ್ ಗ್ರಾವಿಟೇಷನಲಿ ಅಟ್ರಾಕ್ಟಿಂಗ್ ಈಚ್ ಅದರ್ ವಿತ್ ಎಕ್ಸಾಕ್ಟ್ಲಿ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ಭೂಮಿ ಮತ್ತೆ ಚಂದ್ರ ಪರಸ್ಪರ ಸಮಾನವಾಗಿದೆ ಮತ್ತು ವಿರುದ್ಧ ಬಲದಿಂದ ಆಕರ್ಷಣೆಗೊಳಗಾಗ್ತಿದೆ. ಇದಿಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬಲ ಎಲ್ಲವೂ ಯಾವುದರ ಮೇಲೆ ಅವಲಂಬಿತವಾಗಿದೆ? ಇಲ್ಲಿ ನಾವು ನೋಡ್ದಂಗೆ ಗುರುತ್ವಾಕರ್ಷಣೆ ದ್ರವ್ಯರಾಶಿಗಳಿಂದ ಉಂಟಾಗಿರುವ ಬಲ ಆಗಿರೋದ್ರಿಂದ ಎಲ್ಲಾ ಬಲವು ದ್ರವ್ಯರಾಶಿಯ ಮೇಲೇನೆ ಅವಲಂಬಿತವಾಗಿದೆ. ಈಗ ಭೂಮಿ ಮತ್ತೆ ಚಂದ್ರ ಹೊಂದಿರತಕ್ಕಂತ ದ್ರವ್ಯರಾಶಿಗಳು ಬಹಳ ದೊಡ್ಡದಾಗಿರೋದ್ರಿಂದ ಇದರ ನಡುವೆ ಇರುವ ಬಲವು ಸಾಕಷ್ಟು ದೊಡ್ಡದಾಗಿರುತ್ತೆ. ಈಗ ಒಂದು ವಸ್ತು ತುಂಬಾ ಸಣ್ಣ ದ್ರವ್ಯರಾಶಿಯನ್ನು ಹೊಂದಿದೆ, ಈ ವಾಲ್ ತರ. ಇನ್ನೊಂದು ಈ ಭೂಮಿ ತರ ದೊಡ್ಡ ದ್ರವ್ಯರಾಶಿಯನ್ನು ಹೊಂದಿದೆ. ಯಾವುದೇ 2 ವಸ್ತುಗೆ ದ್ರವ್ಯರಾಶಿ ಇದೆ ಅಂತ ಆದ್ರೆ ಅದರ ನಡುವೆ ಗುರುತ್ವಾಕರ್ಷಣೆ ಅನ್ನೋದು ಇದ್ದೇ ಇರುತ್ತಲ್ವಾ? ಹೌದು. ಈಗೇನಾಗುತ್ತೆ ಅಂದ್ರೆ, ಟೆನ್ನಿಸ್ ಬಾಲ್ ಅನ್ನೋದನ್ನ ಭೂಮಿಗೆ ಹೋಲಿಸ್ಕೊಂಡ್ರೆ ಟೆನ್ನಿಸ್ ಬಾಲ್ ತುಂಬಾ ಸಣ್ಣ ದ್ರವ್ಯರಾಶಿಯನ್ನು ಹೊಂದಿದೆ. ಇವೆರಡರ ಮಧ್ಯೆನೂ ಗುರುತ್ವಾಕರ್ಷಣ ಇದ್ದೇ ಇರುತ್ತೆ. ಹಾಗಾಗಿನೇ ಟೆನ್ನಿಸ್ ಬಾಲ್ ನ ಭೂಮಿ ಆಕರ್ಷಣೆ ಮಾಡ್ತಿದೆ. ಅದೇ ತರ ಈಗ 2 ಟೆನ್ನಿಸ್ ಬಾಲ್ ಮಧ್ಯ ಗುರುತ್ವಾಕರ್ಷಣ ಶಕ್ತಿ ಇರುತ್ತಾ ಅಂದ್ರೆ ಖಂಡಿತ ಇರುತ್ತೆ.
ಈಗ ಎರಡು ದ್ರವ್ಯರಾಶಿ ನಡುವೆ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ತಾನೆ? ಅದೇ ರೀತಿ ಇದರ ನಡುವೆ ಸಹ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಆದ್ರೆ ಅದು ನಮಗೆ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಇವುಗಳಿಗಿರೋ ದ್ರವ್ಯರಾಶಿ ತುಂಬಾ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಇವೆರಡರ ನಡುವೆ ಇರುವ ಗುರುತ್ವಾಕರ್ಷಣ ಬಲ ತುಂಬಾ ದುರ್ಬಲವಾಗಿರುತ್ತೆ. ಇವೆರಡಕ್ಕೆ ಹೋಲಿಸ್ಕೊಂಡ್ರೆ ಭೂಮಿಗಿರುವ ಗುರುತ್ವಾಕರ್ಷಣ ಬಲ ತುಂಬಾ ಜಾಸ್ತಿ ಇರೋದ್ರಿಂದ ಈ ಬಾಲು ಕೆಳಗಡೆ ಬಿದ್ದೋಗುತ್ತೆ. ಇದರಿಂದನೇ ನಾವು ನೋಡ್ಬೋದು ನೀವು ಮತ್ತೆ ನಿಮ್ಮ ಸ್ನೇಹಿತನ ನಡುವೆನೂ ಆಕರ್ಷಣೆ ಇರಲ್ಲ. ಯಾಕಂತ ಹೇಳಿದ್ರೆ ದ್ರವ್ಯರಾಶಿಗಳು ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಗುರುತ್ವಾಕರ್ಷಣ ಬಲ ಅನ್ನೋದು ತುಂಬಾ ದುರ್ಬಲವಾಗಿರುತ್ತೆ. ಇಲ್ಲಿ ಘರ್ಷಣ ಬಲ ಇರೋದ್ರಿಂದ ಗುರುತ್ವಾಕರ್ಷಣೆ ಅನ್ನೋದು ಕಾಣಿಸಲ್ಲ. ಇವೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಮತ್ತೆ ಹೇಳ್ತಿದ್ದೀನಿ, ಭೂಮಿಯ ದ್ರವ್ಯರಾಶಿ ಅನ್ನೋದು ಜಾಸ್ತಿ ಇದೆ. ಹಾಗಾಗಿ ನಾವೆಲ್ರುವೆ ಭೂಮಿಗೆ ಆಕರ್ಷಣೆ ಆಗ್ತಿದೀವಿ. ನಾವೀಗ ವಾಪಸ್ಸು ಚಂದ್ರನ ಹತ್ರ ಬರೋಣ. ಚಂದ್ರ ಮತ್ತೆ ಭೂಮಿಯ ಉದಾಹರಣೆ ನೋಡಿ. ಇಷ್ಟೊತ್ತು ನಾವು ಈ ಗುರುತ್ವಾಕರ್ಷಣೆ ಅನ್ನೋದು ದ್ರವ್ಯರಾಶಿಗಳ ಮೇಲೆ ಹೇಗೆ ಅವಲಂಬಿಸಿತ್ತು ಅಂತ ನೋಡಿದ್ವಿ, ಹೌದಲ್ವಾ? ಈಗ ವಸ್ತುಗಳ ದೂರದ ಮೇಲೆ ಹೇಗೆ ಅವಲಂಬಿತವಾಗಿದೆ ಅನ್ನೋದನ್ನು ನೋಡೋಣ. ಈಗ ಈ ಎರಡೂ ವಸ್ತು ಇದೆ ಅಲ್ವಾ, ಚಂದ್ರ ಮತ್ತೆ ಭೂಮಿ, ಇವೆರಡರ ನಡುವೆ ಇರುವ ದೂರ ನೋಡಿ. ಇದರ ಕೇಂದ್ರ ಸ್ಥಾನದಿಂದ ಇದರ ಕೇಂದ್ರ ಸ್ಥಾನಕ್ಕೆ ಲೆಕ್ಕ ಹಾಕೊಂಡ್ರೆ ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ಈಗೇನಾದ್ರೂ ನಾನು ದೂರನ ಜಾಸ್ತಿ ಮಾಡಿದೀನಿ ಅಂತ ಅನ್ಕೊಳ್ಳಿ, ಇಲ್ಲಿ ದೂರ ಜಾಸ್ತಿ ಆಗ್ತಿದ್ಯಾ? ಹೌದು. ಗುರುತ್ವಾಕರ್ಷಣೆ ಬಲ ಅನ್ನೋದು ಯಾವಾಗ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ, ಎರಡು ವಸ್ತುವಿನ ನಡುವೆ ದೂರ ಜಾಸ್ತಿ ಆದಂತೆಲ್ಲ ಬಲ ಅನ್ನೋದು ಕಮ್ಮಿ ಆಗುತ್ತೆ. ಈಗ ಚಂದ್ರ ಉದಾಹರಣೆಗೆ ಇಲ್ಲಿದೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗಿರೋ ದೂರ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾಗಿ ಬಲ ಅನ್ನೋದು ಕಮ್ಮಿ ಆಗ್ತಿದೆ. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸಡನ್ ಆಗಿ ನೀವೇನ್ ಮಾಡ್ಬಿಟ್ಟಿದ್ದೀರಾ? ಒಂದು ಪರ್ವತ ಹತ್ತಕ್ಕೆ ರೆಡಿ ಆಗಿದ್ದೀರಾ. ಪರ್ವತ ಹತ್ತಕ್ಕೆ ರೆಡಿ ಆಗಿ ಪರ್ವತದ ಮೇಲೆ ಹೋಗಿ ನಿಂತಿದ್ದೀರಾ. ಈಗ ನಿಮಗೆ ಮತ್ತೆ ಭೂಮಿಯ ಮಧ್ಯ ಇರುವ ಗುರುತ್ವಾಕರ್ಷಣ ಬಲ ಏನಾಗುತ್ತೆ? ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಥಿಂಕ್ ಮಾಡಿ. ನಿಮಿಗೂ ಮತ್ತು ಭೂಮಿಯ ಕೇಂದ್ರ ಸ್ಥಾನಕ್ಕೂ ಇರುವಂತ ದೂರ ಜಾಸ್ತಿ ಇದೆ ತಾನೆ? ಹೌದಲ್ವಾ? ನಾನ್ ಆಗ್ಲೇ ಹೇಳ್ದೆ, ದೂರ ಜಾಸ್ತಿ ಇದೆ ಅಂತ ಆದಂತೆಲ್ಲ ಬಲ ಅನ್ನೋದು ಕಮ್ಮಿ ಆಗುತ್ತೆ. ಇಲ್ಲಿ ಸಹ ಗುರುತ್ವಾಕರ್ಷಣ ಬಲ ಕಮ್ಮಿ ಇರುತ್ತಲ್ವಾ? ಟೆಕ್ನಿಕಲಿ ಇದು ಕರೆಕ್ಟ್ ಇರ್ಬೋದು. ಈಗ ನಾವೇನ್ ಮಾಡೋಣ? ಭೂಮಿಯ ಗಾತ್ರವನ್ನ ನೋಡೋಣ. ಇಲ್ಲಿ ನೋಡಿ, ಪರ್ವತದ ಜೊತೆ ಭೂಮಿಯ ಗಾತ್ರವನ್ನ ಕಂಪೇರ್ ಮಾಡಿದಾಗ ಪರ್ವತ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಲ್ಲ? ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಪರ್ವತ ಹತ್ತಿದ ತಕ್ಷಣ ಭೂಮಿಯ ಮಧ್ಯಭಾಗದಿಂದ ಮತ್ತೆ ನಮಗಿರೋ ದೂರ ಏನ್ ಜಾಸ್ತಿ ಆಗಲ್ಲ. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಸೇಮೇ ಇರುತ್ತೆ. ಮೊದ್ಲೆಷ್ಟಿತ್ತೋ ಈಗ್ಲೂ ಸಹ ಅಷ್ಟೇ ಇರುತ್ತೆ. ಹಾಗಾದ್ರೆ ನಾವು ಪರ್ವತ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿದ್ರೆ, ಸಡನ್ ಆಗಿ ನಾವು ಸ್ಯಾಟಲೈಟ್ ಒಳಗೆ ಹೋಗ್ಬಿಟ್ಟಿದ್ರೆ, ಭೂಮಿ ಬಿಟ್ಟು ಸ್ಯಾಟಲೈಟ್ ಎಷ್ಟು ದೂರ ಇದೆ ಅಂತ ಗೊತ್ತಲ್ವಾ? ಈಗ ಸ್ಯಾಟಲೈಟ್ ಇಂದ ಭೂಮಿ ಮಧ್ಯಕ್ಕಿರೋ ದೂರ ಎಷ್ಟು ಜಾಸ್ತಿ ಇದೆ ಅಂತ ನೋಡಿ. ದೂರ ಜಾಸ್ತಿ ಇದೆ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕಮ್ಮಿ ಇರ್ಬೇಕು ತಾನೇ? ಹೌದು, ಕಮ್ಮಿನೇ ಇರ್ಬೇಕು. ಆದ್ರೆ ನೀವ್ ಅನ್ಕೊಳ್ಳೋ ತರ ಕಮ್ಮಿ ಇರಲ್ಲ. ಇಲ್ಲಿ ಸ್ಯಾಟಲೈಟ್‌ಗೂ ಮತ್ತೆ ಭೂಮಿಗೂ ಮಧ್ಯೆ ಇರುವ ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಆದ್ರುವೆ, ಇಲ್ಲಿ 10ರಿಂದ 20% ಮಾತ್ರ ಗ್ರಾವಿಟೇಷನಲ್ ಫೋರ್ಸ್ ಕಮ್ಮಿ ಇರುತ್ತೆ. ಈ ಸ್ಯಾಟಲೈಟ್ ಒಳಗಡೆ ಇರೋ ಜನರು 80ರಿಂದ 90% ಗ್ರಾವಿಟೇಷನಲ್ ಫೋರ್ಸ್ ನ ಫೀಲ್ ಮಾಡ್ತಿರ್ತಾರೆ. ಈಗ ಮತ್ತೊಂದು ಪ್ರಶ್ನೆ. ಇಲ್ಲಿರುವ ಜನ 80ರಿಂದ 90% ಗ್ರಾವಿಟೇಷನಲ್ ಫೋರ್ಸ್ ಫೀಲ್ ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಇದ್ರೊಳಗಡೆ ತೇಲ್ತಿರ್ತಾರೆ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವ್ರು ಯಾರು ತೇಲ್ತಿರಲ್ಲ, ಇವರೆಲ್ಲ ಭೂಮಿಯ ಕಡೆ ಬೀಳ್ತಿರ್ತಾರೆ. ಇದು ನೋಡೋರ್ಗೆ ತೇಲ್ತಿರೋ ತರ ಕಾಣಿಸುತ್ತೆ. ಈ ಸ್ಯಾಟಲೈಟ್ ಯಾಕೆ ಭೂಮಿ ಕಡೆ ಬೀಳಲ್ಲ ಅಂತ ಆದ್ರೆ, ಇದು ಸಹ ಚಂದ್ರನ್ ತರಾನೇ ಅದರದೇ ಆದ ಆರ್ಬಿಟ್ ನಲ್ಲಿ ಸುತ್ತುತ್ತಿರುತ್ತೆ. ವಿತ್ ಫಿಕ್ಸ್ಡ್ ವೆಲಾಸಿಟಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಇದು ಭೂಮಿಯ ಸುತ್ತ ಸುತ್ತುತ್ತಾನೆ ಇರುತ್ತೆ. ಗ್ರಾವಿಟಿ ಇಲ್ಲ ಅಂದಿರ ನೋಡಿ, ಇದು ಸುತ್ತುತ್ತಾನೆ ಇರಲ್ಲ. ಗ್ರಾವಿಟಿ ಇರೋದ್ರಿಂದಾನೇ ಇದು ಭೂಮಿಯ ಸುತ್ತ ಸುತ್ತುತ್ತಿರುತ್ತೆ. ಸಂಕ್ಷಿಪ್ತವಾಗಿ ಇದನ್ನ ನೋಡೋದಾದ್ರೆ, ಗ್ರಾವಿಟಿ ಅಂದ್ರೆ ಏನು? ಎರಡು ದ್ರವ್ಯರಾಶಿಗಳ ನಡುವಿನ ಆಕರ್ಷಣೆಯ ಬಲ. ಇದನ್ನ ನಾವು ಗುರುತ್ವಾಕರ್ಷಣೆ ಅಂತ ಹೇಳಿ ಕರಿತೀವಿ. ಈ ಬಲ ಸಂಪರ್ಕ ಇಲ್ಲದೆ ಇದ್ರೂನುವೆ ಕಾರ್ಯವನ್ನ ನಿರ್ವಹಿಸುತ್ತೆ, ಹೌದಲ್ವಾ? ಇದೊಂದು ಸಂಪರ್ಕವಿಲ್ಲದ ಬಲ. ಮತ್ತು ಬಲವು ದ್ರವ್ಯರಾಶಿಯ ಮೇಲೇನೆ ಅವಲಂಬಿತವಾಗಿರುತ್ತೆ. ಮತ್ತೆ ದೂರ ಹೆಚ್ಚಾದಂತೆಲ್ಲ ಗುರುತ್ವಾಕರ್ಷಣ ಬಲ ಕಡಿಮೆ ಆಗ್ತಾ ಇರುತ್ತೆ.